ಅಬ್ಬಬ್ಬಬ್ಬಾ ಏನು ಸೆಕಿರಿ ಇದು, ಬ್ಯಾಸಿಗೆ ಚಾಲು ಆಯ್ತು ನೋಡ್ರಿ. ಇನ್ನು ಬಿಸಿಲನೇ ಬಿಸಿಲು, ಫ್ಯಾನ್ ಇರ್ಲಿಕ್ಕಂದ್ರೆ ನಡೆಯಂಗೆ ಇಲ್ಲ ನೋಡ್ರಿ. ಇನ್ನು ಮನೆ ಒಳಗೆ ಬಂದ್ರೂ ಕೂಡ ಸೆಕೆ ಆಗುತ್ತೆ. ಹೊರಗಡೆ ಅಡ್ಡಾಡಿದ್ರು ಕೂಡ ಬಿಸಿಲು ನೋಡ್ರಿ, ಅಷ್ಟೊಂದು ಬಿಸಿಲು. ಬ್ಯಾಸಿಗೆ ಚಾಲು ಆಯ್ತು, ಇನ್ನು ಬಿಸಿಲನೇ ಬಿಸಿಲು. ಈ ಬೇಸಿಗೆಯಲ್ಲಿ ನಾವು ಮನೆಯನ್ನು ಕೂಲಾಗಿ ತಂಪಾಗಿ ಇಟ್ಕೋಬೇಕಂತಂದ್ರೆ ಯಾವ ನೈಸರ್ಗಿಕ ವಿಧಾನಗಳನ್ನು ಬಳಕೆ ಮಾಡಿ ನಾವು ಮನೆಯನ್ನು ಕೂಲಾಗಿ ತಂಪಾಗಿ ಇಟ್ಕೋಬೋದು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನೋಡ್ರಿ. 1 ರೂಪಾಯಿನೂ ಖರ್ಚು ಇಲ್ದೇ ನಾವು ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳನ್ನೇ ನಾವು ಬಳಕೆ ಮಾಡ್ಕೊಂಡ್ಬಿಟ್ಟು ಮನೆಯನ್ನು ನಾವು ತಂಪಾಗಿ ಕೂಲಾಗಿ ಇಟ್ಕೋಬಹುದು ನೋಡ್ರಿ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ವಿಡಿಯೋನ ಆರಂಭಿಸೋಣ. ಮೊದಲನೇ ವಿಧಾನ ಏನಂತಂದ್ರೆ ಫ್ರೆಂಡ್ಸ್, ಆದಷ್ಟು ಎಲ್ಲರ ಮನೆಯಲ್ಲಿ ಈ ರೀತಿ ಕಿಟಕಿಗಳು ಇದ್ದೇ ಇರ್ತಾವೆ. ಕಿಟಕಿಗಳ ಹತ್ತಿರ ನಾವು ಆದಷ್ಟು ಸಸಿಗಳನ್ನು ಇಟ್ಕೋಬೇಕು ನೋಡ್ರಿ. ಈ ರೀತಿ ಸಸಿಗಳನ್ನು ಅಂದ್ರೆ ಮನೆಯೊಳಗೆ ಬೆಳೆಸೋವಂಥ ಸಸಿಗಳು ಇದ್ದೇ ಇರ್ತಾವಲ್ಲ, ಅವಕ್ಕೂರ್ನ ನಾವು ಈ ರೀತಿ ಮನೆಯೊಳಗೆ ಮತ್ತು ಕಿಟಕಿ ಹತ್ತಿರ ಈ ರೀತಿ ನಾವು ಸಸಿಗಳನ್ನು ಇಟ್ಕೊಳ್ಳೋದ್ರಿಂದ ಕಿಟಕಿ ಮೂಲಕ ಗಾಳಿ ಬರ್ತಿರ್ತದಲ್ಲ, ಆ ಗಾಳಿ ತಂಪಾದ ಬಿಸಿ ಗಾಳಿ ಹೋಗ್ಬಿಟ್ಟು ತಂಪಾದ ಗಾಳಿ ಎಂಬುದು ಮನೆಯೊಳಗಡೆನೆ ಬರುತ್ತೆ ನೋಡ್ರಿ. ಮತ್ತು ಅದೇ ರೀತಿ ನಾವು ಈ ರೀತಿ ಮನೆಯೊಳಗಡೆನೂ ಕೂಡ ಬೆಳೆಸುವಂತಹ ಕೆಲವೊಂದಿಷ್ಟು ಸಸಿಗಳಿರ್ತಾವಲ್ಲ, ಅವಕ್ಕನ್ನ ನಾವು ಈ ರೀತಿ ಮನೆಯೊಳಗೆ ಇಟ್ಟು ಬೆಳೆಸೋದ್ರಿಂದ ಆ ಸಸಿಗಳಿಗೆ ನಾವು ನೀರನ್ನು ಹಾಕ್ತೇವಲ್ಲ, ಆ ನೀರಿನಿಂದ ಮನೆಯೆಲ್ಲ ಪೂರ್ತಿ ತಂಪಾಗಿ ಇರುತ್ತೆ ನೋಡ್ರಿ. ಇಂತಹ ಸಸಿಗಳನ್ನು ನಾವು ಆದಷ್ಟು ಬಾಗಿಲು ಮುಂದೆ ಈ ರೀತಿ ನಾವು ಇಟ್ಟು ಬೆಳೆಸೋದ್ರಿಂದ ಅದರಿಂದ ತಂಪಾದ ವಾತಾವರಣ ಎಂಬುದು ನಮ್ಗೆ ಸಿಗುತ್ತೆ ನೋಡ್ರಿ. ಬಿಸಿ ಗಾಳಿ ಹೋಗ್ಬಿಟ್ಟು ಈ ಸಣ್ಣ ಸಸಿಗಳನ್ನು ನಾವು ಮನೆಯಲ್ಲಿ ಬೆಳೆಸೋದ್ರಿಂದ ಅಂದ್ರೆ ಮನೆಯೊಳಗೆ ಬೆಳೆಸುವಂತಹ ಸಸಿಗಳಿರ್ತಾವಲ್ಲ, ಅವಕ್ಕನ್ನ ತಂದ್ಬಿಟ್ಟು ನಾವು ಮನೆಯೊಳಗೆ ಇಟ್ಟು ಬೆಳೆಸೋದ್ರಿಂದ ಬಿಸಿ ಗಾಳಿ ಹೋಗಿ ತಂಪಾದ ಗಾಳಿ ಬರುತ್ತೆ ನೋಡ್ರಿ. ಹಾಗೆ ಮುಂದಿನ ವಿಧಾನ ಏನಂತಂದ್ರೆ ಈ ರೀತಿ ಒಂದು ಹತ್ತಿ ಬಟ್ಟೆ ಆದರೂ ತೊಗೋಬೋದು, ಇಲ್ಲಾಂದ್ರೆ ಕಾಟನ್ ಬಟ್ಟೆ ಆದರೂ ನಾವು ತೊಗೊಂಡ್ಬಿಟ್ಟು ಇದನ್ನು ಈ ರೀತಿ ನಾವು ನೀರಲ್ಲಿ ಪೂರ್ತಿಯಾಗಿ ಅದ್ದಿ ಒತ್ತಗ ಹಿಂಡಬೇಕು ನೋಡ್ರಿ. ಈ ಬಟ್ಟೆಯನ್ನು ನಾವು ಒಂದು ಸ್ವಲ್ಪನೂ ನೀರು ಜಾರದೇ ಇರೋ ಥರ ಈ ರೀತಿ ಪೂರ್ತಿ ಒತ್ತಗ ಹಿಂಡ್ಬಿಟ್ಟು ಈ ಬಟ್ಟೆಯನ್ನು ಅಂದ್ರೆ ನೀರಲ್ಲಿ ಅದ್ದಿದ ಬಟ್ಟೆಯನ್ನು ಏನು ಮಾಡ್ಬೇಕಂದ್ರೆ ಎಲ್ಲಿ ಗಾಳಿ ಬರ್ತಿರ್ತದಲ್ಲ ಫ್ರೆಂಡ್ಸ್, ಈಗ ಬಾಗಿಲು ಮುಂದೆ ಜೋರಾಗ ಗಾಳಿ ಬೀಸ್ತಿರ್ತದ, ಆ ಜಾಗದಲ್ಲಿ ಈ ಬಟ್ಟೆಯನ್ನು ಅಂದ್ರೆ ನೀರಲ್ಲಿ ತೋಯಿಸಿದ ಬಟ್ಟೆಯನ್ನು ಹಾಕ್ಬೋದು. ಇಲ್ಲಾಂದ್ರೆ ಕಿಟಕಿಯಿಂದ ಗಾಳಿ ಬರ್ತಿರ್ತದಲ್ಲ ಆ ಕಡೆ, ಅಂದರೆ ಕಿಟಕಿ ಮೂಲಕ ಗಾಳಿ ಒಳಗಡೆ ಬರ್ತಿರ್ತದಲ್ಲ ಆ ಜಾಗದಲ್ಲಿ ಕೂಡ ಈ ನೀರಲ್ಲಿ ತೋಯಿಸಿದ ಬಟ್ಟೆಯನ್ನು ನಾವು ಹಾಕಿ ನಾವು ಬಿಟ್ವಿ ಅಂತಂದ್ರೆ ತಂಪಾದ ಗಾಳಿ ಎಂಬುದು ಮನೆಯೊಳಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ. ಇವಾಗ ನೋಡ್ರಿ, ನಮ್ಮ ಮನ್ಯಾಗ ಈ ಕಿಟಕಿ ಮೂಲಕ ಅಂದ್ರೆ ಆ ಕಡೆಲಿಂದ ಗಾಳಿ ಬೀಸುತ್ತೆ ನಮ್ಗೆ. ಹಾಗಾಗಿ ನಾನೇನು ಮಾಡ್ತೀನಿ, ಈ ಕಿಟಕಿಗೆ ನಾನು ಏನಂದ್ರೆ ಇವಾಗಲೇ ನಾನು ತೋಯಿಸಿದ್ನೆಲ್ಲ ಆ ಕಾಟನ್ ಟವೆಲನ್ನು ನಾನು ಈ ಕಿಟಕಿಗೆ ನಾನು ಈ ರೀತಿ ಹಾಕ್ತೀನಿ. ಅಂದ್ರೆ ಆ ಕಡೆಯಿಂದ ಬರುವ ಗಾಳಿ ಏನು ಮಾಡ್ತದೆ, ನಮಗೆ ತಂಪಾದ ಗಾಳಿಯನ್ನು ಏನು ಮಾಡ್ತದ ಅದು ತಂದು ಕೊಡ್ತದ. ಅಂದರೆ ತಂಪಾದ ಗಾಳಿ ಮನೆಯೊಳಗೆ ಬರ್ಲಕ್ಕ ಈ ವಿಧಾನವನ್ನು ನಾವು ಅನುಸರಿಸಬಹುದು ನೋಡ್ರಿ. 1 ರೂಪಾಯಿನೂ ಖರ್ಚಿಲ್ಲದೆ ನಾವು ಇಂತಹ ವಿಧಾನಗಳನ್ನು ನಾವು ಬಳಕೆ ಮಾಡಿಬಿಟ್ಟು ನಾವು ಈ ಬೇಸಿಗೆ ಕಾಲದಲ್ಲಿ ನಾವು ಮನೆಯನ್ನು ಕೂಲಾಗಿ ತಂಪಾಗಿ ನಾವು ಇಟ್ಕೋಬಹುದು ನೋಡ್ರಿ. ಅದೇ ರೀತಿ ಮುಂದಿನ ವಿಧಾನ ಏನಂತಂದ್ರೆ ಫ್ರೆಂಡ್ಸ್, ಆದಷ್ಟು ನಾವು ಬೆಳಗಿನ ವೇಳೆ ಮತ್ತು ಸಂಜೆ ವೇಳೆ ಆದಷ್ಟು ನಾವು ಕಿಟಕಿಗಳನ್ನು ಈ ರೀತಿ ಪೂರ್ತಿಯಾಗಿ ತೆಗೆದಿಟ್ಕೋಬೇಕು ನೋಡ್ರಿ. ಅಂದರೆ ಬೆಳಗಿನ ಹೊತ್ತು ಮತ್ತು ಸಂಜೆ ಹೊತ್ತು ಆದಷ್ಟು ಬಿಸಿಲು ಎಂಬುದು ಇರುವುದಿಲ್ಲ, ಕಡಿಮೆ ಇರ್ತದೆ. ಹಾಗಾಗಿ ಆ ಸಮಯದಲ್ಲಿ ಏನು ನಾವು ಈ ರೀತಿ ಕಿಟಕಿಗಳನ್ನು ಪೂರ್ತಿಯಾಗಿ ತೆಗೆದಿಡಬೇಕು. ಈ ರೀತಿ ತೆಗೆದಿಟ್ಕೊಂಡ್ವಿ ಅಂತಂದ್ರೆ ತಂಪಾದ ಗಾಳಿ ಎಂಬುದು ಮನೆಯೊಳಗೆ ಬಂದು ಮನೆಯೆಲ್ಲ ಪೂರ್ತಿ ತಂಪಾಗಿ ಇರುತ್ತೆ ನೋಡ್ರಿ. ಮುಂದಿನ ವಿಧಾನ ಯಾವುದಂತಂದ್ರೆ ನಾವು ಆದಷ್ಟು ಏನಂತಂದ್ರೆ ಮನೆಯ ಮುಂದೆ ಈ ರೀತಿ ನಾವು ನೀರನ್ನು ಸಿಂಪಡಿಸ್ಬೇಕು ನೋಡ್ರಿ. ಮನೆಯ ಮುಂದೆ ಮತ್ತು ಮೇಲ್ಛಾವಣಿಗೆ ಕೂಡ ನಾವು ನೀರನ್ನು ಈ ರೀತಿ ಸಿಂಪಡಿಸಿದ್ವಿ ಅಂತಂದ್ರೆ ಮನೆಯ ಒಳಗಡೆ ಬಿಸಿ ಗಾಳಿ ಹೋಗ್ಬಿಟ್ಟು ಅಂದ್ರೆ ಮನೆಯ ಮುಂದೆ ನಾವು ಈ ರೀತಿ ನೀರನ್ನು ಹಾಕಿರ್ತೀವಲ್ಲ, ಒಳಗಡೆ ತಂಪಾದ ಗಾಳಿ ಬರ್ಲಕ್ಕ ಈ ರೀತಿ ಸಿಂಪಡಿಸುವುದರಿಂದ ಬಿಸಿ ಗಾಳಿ ಹೋಗಿ ತಂಪಾದ ಗಾಳಿ ಮನೆ ಒಳಗಡೆ ಬರಲಿಕ್ಕೆ ಈ ರೀತಿ ನಾವು ನೀರನ್ನು ಸಂಜೆ ಸಮಯದಲ್ಲಿ ಮನೆ ಮುಂದೆ ನೀರನ್ನು ನಾವು ಸಿಂಪಡಿಸ್ಬೇಕು ನೋಡ್ರಿ. ನೋಡ್ತಿರ್ಬೋದು ಎಷ್ಟೊಂದು ಹೀಟ್ ಇತ್ತಲ್ಲ, ಮಧ್ಯಾಹ್ನದ ಬಿಸಿಲೆಲ್ಲ ಇತ್ತಲ್ಲ, ಅದಕ್ಕೆ ನಾವು ನೀರನ್ನು ಬಂಡೆಗೆ ಹಾಕಿದ ಕೂಡಲೇ ಯಾವ ರೀತಿ ನೀರನ್ನು ಹಿಂಗೆ ಅಂಥೇಳಿ ನೀವೇ ನೋಡ್ತಿರ್ಬೋದು. ಹಂಗಾಗಿ ನಾವು ಈ ರೀತಿ ನೀರನ್ನು ಸಿಂಪಡಿಸುವುದರಿಂದ ನಾವು ಮನೆ ಒಳಗಡೆ ತಂಪಾದ ಗಾಳಿ ಬರ್ಲಿಕ್ಕೆ ಇದು ಒಂದು ಒಳ್ಳೆಯ ವಿಧಾನ ಅಂತ ಹೇಳ್ಬೋದು ನೋಡ್ರಿ. ಅದೇ ರೀತಿ ಮುಂದಿನ ವಿಧಾನ ಯಾವುದಂತಂದ್ರೆ
ಆದಷ್ಟು ನಾವು ಮಧ್ಯಾಹ್ನದ ಹೊತ್ತಲ್ಲಿ ನಾವು ಕಿಟಕಿಗಳನ್ನು ನಾವು ಮುಚ್ಕೋಬೇಕು. ಯಾಕಂದ್ರೆ ಮಧ್ಯಾಹ್ನ ಅಂದ್ರೆ 12 ಗಂಟೆಯಿಂದ ಸಂಜೆ 4 ಗಂಟೆ ತನಕನೂ ಕೂಡ ಬಿಸಿಲು ಎಂಬುದು ಜಾಸ್ತಿ ಇರ್ತದೆ ಬೇಸಿಗೆ ಒಳಗೆ. ಈ ಟೈಮಲ್ಲಿ ಏನಂತಂದ್ರೆ ನಾವು ಕಿಟಕಿಗಳನ್ನು ನಾವು ಆದಷ್ಟು ನಾವು ಮುಚ್ಚಿದ್ವಿ ಅಂತಂದ್ರೆ ಬಿಸಿ ಗಾಳಿ ಎಂಬುದು ಮನೆಯೊಳಗೆ ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾವು ಈ ರೀತಿ ನಾವು ಮಧ್ಯಾಹ್ನದ ಹೊತ್ತಲ್ಲಿ ನಾವು ಕಿಟಕಿಗಳನ್ನು ಮುಚ್ಚಿದ್ವಿ ಅಂತಂದ್ರೆ ತಂಪಾದ ಗಾಳಿ ಮನೆಯೊಳಗೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡ್ರಿ ಫ್ರೆಂಡ್ಸ. ಹಾಗೆ ಮುಂದಿನ ವಿಧಾನ ಯಾವುದಂತಂದ್ರೆ ನಾವು ಮಣ್ಣಿನ ಮಡಿಕೆಯಲ್ಲಿ ನಾವು ಈ ರೀತಿ ನೀರನ್ನು ತುಂಬಿಡಬೇಕು. ಮಣ್ಣಿನ ಮಡಿಕೆ ಇದ್ರೆ ಮಣ್ಣಿನ ಮಡಿಕೆ ಒಳಗೆ ನೀರನ್ನು ಇಡ್ರಿ. ಮಣ್ಣಿನ ಮಡಿಕೆ ಇರ್ಲಿಕ್ಕಂದ್ರೆ ಈ ರೀತಿ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನಾವು ಹೆಚ್ಚು ಗಾಳಿ ಯಾವ ಕಡೆಯಿಂದ ಬರ್ತಿರ್ತದಲ್ಲ ಅಲ್ಲಿ ನಾವು ಈ ರೀತಿ ನಾವು ನೀರನ್ನು ತುಂಬಿ ಇಡೋದ್ರಿಂದ ಮನೆಯೆಲ್ಲ ಪೂರ್ತಿ ತಂಪಾಗಲಿಕ್ಕೆ ಈ ವಿಧಾನ ಕೂಡ ಒಂದು ರೀತಿ ಕಾರಣ ಆಗುತ್ತೆ ನೋಡ್ರಿ. ಅಂದ್ರೆ ಈಗ ಕಿಟಕಿಯ ಮೂಲಕ ಗಾಳಿ ಜಾಸ್ತಿ ಬರ್ತಿತ್ತಂದ್ರೆ ಅಲ್ಲಿ ಒಯ್ದು ಈ ನೀರಿನ ಪಾತ್ರೆಯನ್ನು ಇಡಬೇಕು. ಇಲ್ಲಿ ನಮ್ಮ ಮನೆಯೊಳಗೆ ಏನಂತಂದ್ರೆ ಬಾಗಿಲಿನ ಮೂಲಕ ಗಾಳಿ ಒಳಗಡೆ ಬರ್ತದೆ. ಹಾಗಾಗಿ ನಾನು ಇಲ್ಲಿ ಬಾಗಿಲು ಮುಂದೆ ಈ ರೀತಿ ನಾನು ನೀರಿನ ಪಾತ್ರೆಯನ್ನು ತುಂಬಿಟ್ಟೀನಿ. ನಿಮ್ಮ ಮನೆಯಲ್ಲಿ ಮಡಿಕೆ ಇದ್ರೆ ಅದರಲ್ಲಿ ತುಂಬಿಟ್ರೆ ಇನ್ನೂ ಒಳ್ಳೆಯದು. ಮಡಿಕೆ ಇಲ್ಲಾರ್ದವರು ಈ ರೀತಿ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಈ ರೀತಿ ನೀರನ್ನು ಗಾಳಿಯಲ್ಲಿ ಜಾಸ್ತಿ ಬರ್ತಿರ್ತದಲ್ಲ ಆ ಜಾಗದಲ್ಲಿ ಈ ರೀತಿ ನೀರನ್ನು ತುಂಬಿಟ್ವಿ ಅಂತಂದ್ರೆ ಮನೆಯೊಳಗಡೆ ತಂಪಾದ ಗಾಳಿ ಬರ್ಲಿಕ್ಕೆ ಇದು ಒಂದು ವಿಧಾನ ಉಪಯುಕ್ತ ಆಗುತ್ತೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಅದೇ ರೀತಿ ನಾನು ಹಾಕುವ ನೀವು ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರಿ ಅಂದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮುಂಚೆ ಬಂದು ತಲುಪುತ್ತೆ. ಆವಾಗ ನೀವು ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ವಿಡಿಯೋ ಒಂಚೂರಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.